ಇನ್ನು ಸಿಟಿ ರವಿಗೆ ಬೇಲೇನೋ ಸಿಕ್ತು. ಆದರೆ ಅವತ್ತಿನ ರಾತ್ರಿ ಬೆಳಗಾವಿಯಲ್ಲಾದಂಥ ವಿಚಾರಗಳು ಏನೇನಾಯಿತು, ಜೊತೆಗೆ ಗೃಹ ಇಲಾಖೆ ಏನಿದೆ, ಪೊಲೀಸರು ಏನೇನು ಯಾವ ರೀತಿ ನಡ್ಕೊಂಡ್ರು, ಯಾವುದೊಬ್ಬ ಪ್ರಭಾವಿ ಮಂತ್ರಿ ಗೃಹ ಇಲಾಖೆಯನ್ನ ಹ್ಯಾಂಡಲ್ ಮಾಡಿದ್ರ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಪರಮೇಶ್ವರ್ ಅವ್ರಿಗೂ ಕೂಡ ಈ ಪ್ರಶ್ನೆಯನ್ನ ಕೇಳಲಾಯಿತು. ನಿಮ್ಮ ಇಲಾಖೆಯನ್ನ ಯಾರಾದ್ರೂ ಒಬ್ಬ ಪ್ರಭಾವಿ ಮಂತ್ರಿ ಓವರ್ಟೇಕ್ ಮಾಡಿದ್ರ ಅಂತ ಪ್ರಶ್ನೆ ಕೇಳಲಾಯಿತು. ಏನಾಯ್ತು ಅವತ್ತು, ಯಾರ ಕರೆ ಬರ್ತಾ ಇತ್ತು ಅನ್ನೋದು ಇನ್ನೂ ಕೂಡ ಪ್ರಶ್ನೆ. ಮನೆ ಬಗ್ಗೆ ರಿಪೋರ್ಟ್ ಇದೆ, ನೋಡೋಣ. ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸರ ಎಡವಟ್ಟು. ಮಾಹಿತಿನ ಕೇಳ್ತಾ ಇದ್ದೀನಿ, ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ಮಂತ್ರಿ ಮಾತಿಗೆ ಮಣಿಯಿತ ಪೊಲೀಸ್ ಇಲಾಖೆ. ಆ ರೀತಿ ಮಾಡಕ್ ಬರೋದಿಲ್ಲ, ಮಾಡಕ್ಕಾಗುತ್ತಾ? ಪ್ರಭಾವಿ ಮಂತ್ರಿಯ ನಡೆಗೆ ಗೃಹ ಸಚಿವರಿಂದ ಬೇಸರ. ಕೇಳ್ತಾ ಇದ್ದೀನಿ. ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಮೊಟ್ಟ ಮೊದಲು ಒಂದು ಮಾತು, ಸಿಟಿ ರವಿ ಆಡಿದ್ದಾರೆ ಎನ್ನಲಾದ ಆಕ್ಷೇಪಾರ್ಹ ಅಶ್ಲೀಲ ಪದ ಬಳಕೆಯನ್ನು ಯಾರೂ ಕೂಡ ಸಮರ್ಥಿಸಿಕೊಳ್ಳಬಾರದು. ಅದರ ಬಗ್ಗೆ ಅನುಮಾನಗಳೇ ಬೇಡ. ಆದ್ರೆ ಇದೀಗ ಸಿಟಿ ರವಿ ಬಂಧನ ಪ್ರಕರಣದಲ್ಲಿ ಪೊಲೀಸರ ನಡೆ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಇದೇ ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಸಂಗ ನಡೆದಾಗ ಇದೇ ಬೆಳಗಾವಿ ಪೊಲೀಸರು ಆಮೆಗತಿಯಲ್ಲಿ ಪ್ರಕರಣದ ವಿಚಾರಣೆ ಮಾಡಿದ್ರು. ಆದ್ರೆ ಈಗ ಸಿಟಿ ರವಿ ಕೇಸ್ನಲ್ಲಿ ಮಾತ್ರ ಬೆಳಗಾವಿ ಪೊಲೀಸರು ರಾಕೆಟ್ ಸ್ಪೀಡ್ ನಲ್ಲಿ ಕೆಲಸ ಮಾಡಿದ್ದಾರೆ. ಇದರ ಅಸಲಿಯತ್ತು ಏನು ಎಂದು ಬಹಿರಂಗವಾಗುತ್ತಿದೆ. ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿರುವ ಪ್ರಭಾವಿ ಮಂತ್ರಿಯೊಬ್ಬರ ಮಾತಿಗೆ ಪೊಲೀಸ್ ಇಲಾಖೆ ಮಣಿಯಿತ ಎಂಬ ಅನುಮಾನ ಹುಟ್ಟಿಸಿದೆ. ಗೃಹ ಇಲಾಖೆ ಅಧಿಕಾರಿಗಳನ್ನ ಓವರ್ಟೇಕ್ ಮಾಡಿದ್ರ? ಗೃಹ ಸಚಿವರಿಗೆ ಮೊದಲು ತಿಳಿಸದೆ ಎಲ್ಲಾ ಕಂಟ್ರೋಲ್. ಗೃಹ ಇಲಾಖೆ ಅಧಿಕಾರಿಗಳನ್ನ ಓವರ್ಟೇಕ್ ಮಾಡಿದ್ರ ಆ ಪ್ರಭಾವಿ ಮಂತ್ರಿಗಳು ಎಂಬ ಅನುಮಾನ ಶುರುವಾಗಿದೆ. ಪ್ರಭಾವಿ ಮಂತ್ರಿ ನಡೆಗೆ ಗೃಹ ಸಚಿವ ಪರಮೇಶ್ವರ್ ಅವರೇ ಬೇಸರ ಹೊರಹಾಕಿದ್ದಾರೆ. ಪೊಲೀಸರ ನಡೆಯ ಬಗ್ಗೆ ಆಂತರಿಕ ವರದಿಯೂ ಕೇಳಿದ್ದಾರೆ. ಅಷ್ಟಕ್ಕೂ ಘಟನೆ ವೇಳೆ ಆಗಿರುವ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಘಟನೆ ನಡೆದ ದಿನದ ವಿವರಗಳು ಬಹಿರಂಗವಾಗ್ತಾ ಇವೆ. ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ್ದ ಸಿಟಿ ರವಿ ಹೊರಗಡೆ ನಡೆದಿದ್ರು. ಆಗ ಸಭಾಪತಿ ಕೊಠಡಿಯಲ್ಲಿ ಕುಳಿತಿದ್ದ ಪ್ರಭಾವಿ ಸಚಿವರು ಪ್ರಕರಣ ದಾಖಲಿಸುವ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪ್ರಭಾವಿ ಸಚಿವರು ಬುಲಾವ್ ಹೊರಡಿಸಿದ್ರು. ಎಡಿಜಿಪಿ ಹಿತೇಂದ್ರಗೂ ಅದೇ ಸಚಿವರಿಂದ ಬುಲಾವ್ ಬಂದಿತ್ತು. ಎಡಿಜಿಪಿ ಹಿತೇಂದ್ರ ಸೇರಿ ಹಿರಿಯ ಅಧಿಕಾರಿಗಳಿಗೆ ಪ್ರಭಾವಿ ಸಚಿವರಿಂದ ಡೈರೆಕ್ಷನ್ ನೀಡಲಾಗಿತ್ತು. ಈ ಸಮಯದಲ್ಲಿ ಗೃಹ ಸಚಿವರಿಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂಬುದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಇನ್ನು ಸಿಟಿ ರವಿಯ ಇನ್ಸೈಡ್ ಎರಡನೆಯದ್ದು ಏನು ಅಂತಾನೆ ಹೇಳ್ತೀವಿ ನೋಡಿ. ಪ್ರಭಾವಿ ಸಚಿವರು ಪೊಲೀಸರಿಗೆ ನಿರ್ದೇಶನ ನೀಡಿದ ಬಳಿಕ ಅದಾದ ಕೆಲವೇ ನಿಮಿಷಗಳಿಗೆ ಸಿಟಿ ರವಿ ಮೇಲೆ ವಿಧಾನಸಭೆ ಕಾರಿಡಾರ್ನಲ್ಲಿ ಎರಡನೇ ಬಾರಿ ಹಲ್ಲೆ ಯತ್ನ ನಡೆಸಲಾಗಿತ್ತು. ಸಿಟಿ ರವಿ ಮೇಲೆ ಹಲ್ಲೆಯಾದ ಬಳಿಕ ಸಭಾಪತಿ ಕೊಠಡಿಯಿಂದ ಹೊರಬರುತ್ತಿದ್ದ ಎಡಿಜಿಪಿ ಹಿತೇಂದ್ರಗೆ ಗೃಹ ಸಚಿವರು ಎದುರಾಗಿದ್ದಾರೆ. ಗೃಹ ಸಚಿವರಿಗೆ ಎದುರಾದ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಗರಂ ಆಗಿದ್ದಾರೆ ಸಚಿವ ಪರಮೇಶ್ವರ್. ಹೋಮ್ ಮಿನಿಸ್ಟರ್ ಗರಂ ಆದ ಬಳಿಕವೂ ಮತ್ತೆ ಪ್ರಭಾವಿ ಸಚಿವರ ಬಳಿಯೇ ವಾಪಸ್ ಬಂದು ರಿಪೋರ್ಟ್ ಮಾಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು. ಆದ್ರೆ ಇಂತಹದ್ದೊಂದು ಗುಮಾನಿಯನ್ನ ಗೃಹ ಸಚಿವ ಪರಮೇಶ್ವರ್ ನಿನ್ನೆ ತಳ್ಳಿ ಹಾಕಿದ್ದಾರೆ. ಯಾರಾದ್ರೂ ಓವರ್ಟೇಕ್ ಮಾಡಿದ್ರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಹಾಗ್ ಮಾಡೋದಕ್ಕೆ ಬರುತ್ತಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ಸರ್, ಅಂದ್ರೆ ಗೃಹ ಇಲಾಖೆ ಸೂಪರ್ ಸೀಡ್ ಮಾಡಿ ಯಾರಾದ್ರೂ ಆಪರೇಟ್ ಮಾಡ್ತಾ ಇದಾರ ಅಂತ? ಆ ರೀತಿ ಮಾಡಕ್ ಬರೋದಿಲ್ಲ, ಮಾಡಕ್ಕಾಗುತ್ತಾ? ಮುಖ್ಯಮಂತ್ರಿಗಳು ಗೃಹ ಸಚಿವರಿಗಿನ್ನ ಮೇಲೆ ಇದ್ದಾರೆ ಮುಖ್ಯಮಂತ್ರಿ. ಇನ್ನು ಸಿಟಿ ರವಿ ಅವರನ್ನ ರಾತ್ರಿಡೀ ಸುತ್ತಿಸಿದ್ದ ಬಗ್ಗೆ ಮಾಹಿತಿ ಪಡೆದುಕೊಳ್ತೀನಿ ಅಂತ ಪರಮೇಶ್ವರ್ ಹೇಳಿದ್ರು. ಈ ಮಾತಿಗೆ ಕೆರಳಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ಯಾಕೆ ಗೃಹ ಮಂತ್ರಿ ಆಗಿದ್ದೀರಾ ಅಂತ ಕುಹಕವಾಡಿದ್ದಾರೆ. 4 ಡಿಸ್ಟ್ರಿಕ್ಟ್ ನ ಸುತ್ತಾಕ್ಸಿದ್ರಲ್ಲ, ಯಾಕೆ ಅಂತ ಕೇಳ್ತಾ ಇದ್ದೀನಿ. ಮಾಹಿತಿನ ಕೇಳ್ತಾ ಇದ್ದೀನಿ, ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ನೋಡ್ರಿ, ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಯಾಕೆ ಆಗಿರ್ತೀರಿ ನೀವು? ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಸುಮಾರು 3/4 ತಾಸಿಗೂ ಹೆಚ್ಚು ಕಾಲ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪ್ರಭಾವಿ ಸಚಿವರ ನಿರ್ದೇಶನ ಸಿಕ್ಕಿದೆ. ಅರೆಸ್ಟ್ ಸೇರಿದಂತೆ ಎಲ್ಲಾ ಸಂದರ್ಭದಲ್ಲಿ ಪ್ರಭಾವಿ ಸಚಿವರಿಗೆ ಮಾಹಿತಿ ನೀಡುತ್ತಿದ್ದ ಗುಮಾನಿ ಇದೀಗ ವ್ಯಕ್ತವಾಗಿದೆ. ಪೊಲೀಸರಿಗೆ ಸೂಚನೆ ನೀಡಿದ್ದೇ ಬೇರೆಯವರು, ಇದೀಗ ಉತ್ತರ ಕೊಡಬೇಕಾಗಿರೋದೇ ಬೇರೆಯವರು ಎಂಬಂತಾಗಿದೆ. ಹೀಗಾಗಿ ಪೊಲೀಸರ ರಾತ್ರಿಯ ನಡೆಯ ಬಗ್ಗೆ ಆಂತರಿಕ ಮಾಹಿತಿ ಕೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ರಾಜಕೀಯವಾಗಿ ಪೊಲೀಸರ ಈ ನಡೆ ಬಿಜೆಪಿ ಕಾಂಗ್ರೆಸ್ ನಡುವೆ ಹೊಸ ತಿಕ್ಕಾಟಕ್ಕೆ ನಾಂದಿ ಹಾಡಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.